ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ವೀಕ್ಷಕರೇ, ದೇಗುಲ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ. ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಒಂದು ದೇವಸ್ಥಾನದ ಕುರಿತು ವಿಶೇಷ ಮಾಹಿತಿಯನ್ನ ಹಂಚಿಕೊಂಡಿದ್ವಿ, ನಿಮಗೂ ಕೂಡ ತೋರಿಸಿದ್ವಿ. ಇವತ್ತು ನಾನು ಇನ್ನೊಂದು ದೇವಸ್ಥಾನದಲ್ಲಿ ಇದ್ದೀನಿ. ಹಾಗಾದ್ರೆ ಆ ದೇವಸ್ಥಾನ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದುವೇ ದೊಡ್ಡ ಪೊಮ್ಮಸಂದ್ರದಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಶ್ರೀತಾಯ ಪತೇ ನಮಃ. ಖಂಡಿತ ಆಗ್ಬೋದು. ನನಗೆ ಭಗವಂತ ಏನು ಜ್ಞಾನವನ್ನು ಕೊಟ್ಟಿದ್ದಾನೆ, ಏನು ಅನುಗ್ರಹ ಕೊಟ್ಟಿದ್ದಾನೆ, ಎಲ್ಲವನ್ನೂ ಅವನ ಬಗ್ಗೆ ಪರಿಪೂರ್ಣವಾಗಿ ಯಥಾಶಕ್ತಿ ಯಥಾಮತಿ ಯಥಾಜ್ಞಾನ ಖಂಡಿತ ತಿಳಿಸ್ಕೊಟ್ಟಣ. ಸಕಲ ಚರಾಚರ ಜ್ಞಾನದಾತಂ ಸಕಲ ಲೋಕೋದ್ಧಾರಕಂ ಪಾಪಂ ಪರಿಹಾರಂ ಸರ್ವಶ್ರೇಷ್ಠ ಗುರುದೇವಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ವಿದ್ಯಾ ಬುದ್ಧಿ ಸಿದ್ಧಿ ಜ್ಞಾನ ಭಂಡಾರಂ ವೇದ ವೇದ್ಯ ನಾದ ಸಮೃದ್ಧಿ ಸಂಪದಂ ದೇವದೇವೋತ್ತಮಂ ಬ್ರಹ್ಮಾಂಡ ಪೋಷಿತಂ ಹಯಗ್ರೀವ ವಂದಿತಂ ಅಶ್ವಗುರು ಪೂಜಿತಂ ಅಮೃತಾತ್ಮಂ ಗುರುದೇವಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಅಸಾಧ್ಯ ಸಾಧಕ ಸ್ವಾಮೀನಂ ಅಸಾಧ್ಯತಂ ಕಿಮದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧೆಯ ಪ್ರಭು. ಅಸಾಧ್ಯವಾದಂತಹ ಎಲ್ಲ ಕೆಲಸವನ್ನು ಸಾಧನೆ ಮಾಡ್ತಕ್ಕಂತಹ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಡ್ಯಂ ಪಕ್ಪುಟತ್ತಚ್ಚ ಹನುಮ ಸ್ಮರಣಾಂ ಭವೇತು. ಹನುಮಂತನ ಪ್ರಾರ್ಥನೆ ಮಾಡಿದ್ರೆ ಬುದ್ಧಿ, ಬಲ, ಯಶಸ್ಸು, ಗೌರವ, ಕೀರ್ತಿ ಎಲ್ಲವನ್ನು ಕೊಡ್ತಕ್ಕಂಥನು ಅಂತ ಹೇಳಿ. ಹಾಗಾಗಿ ವಿಶೇಷವಾಗಿ ಮುಖ್ಯ ಪ್ರಾಣ ಅಂತ ಕರಿತೀವಿ. 2600 ಉಚ್ಛ್ವಾಸ ನಿಶ್ವಾಸಗಳಿಗೆ ಓಂ ಸ್ವಂ ಅಂತಕ್ಕಂತಹ ಒಳಗಡೆ ಇದ್ದು ಪ್ರಾಣ ಅಪಾನ ವ್ಯಾನಾಸ ಪ್ರಾಣ ಪಂಚಪ್ರಾಣಗಳಲ್ಲಿದ್ದು ಪಂಚಪ್ರಾಣನಾಗಿರ್ತಕ್ಕಂಥ ಮಾರುತಿ ಹನುಮಂತ ವಿಶೇಷವಾಗಿ. ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರದ ಹಿನ್ನೆಲೆ ಏನಪ್ಪ ಅಂತಂದರೆ ಸುಮಾರು 1999 ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದೇವತಾ ಪ್ರೇರಣೆಯಂತೆ ಅವನ ಅನುಗ್ರಹ, ಅವನ ಇಚ್ಛೆ, ದೇವತಾ ಪ್ರೀತ್ಯರ್ಥಂ ದೇವತಾ ಪ್ರೇರಣೆಯಾಚ ಅಂಥೇಳಿ. ಬೇಕು ಅಂಥೇಳಿ. ಹಾಗಾಗಿ ವಿಶೇಷವಾಗಿ ಅವನ ಅನುಗ್ರಹ ಎಲ್ರಿಗೂ ಬೇಕಾಗಿರ್ತಕ್ಕಂಥ ಕಲಿಯುಗದ ಬ್ರಹ್ಮ ಅಂತ ಕರಿತೀವಿ. ಅವನನ್ನು ನೋಡಿದ್ರೆ ಸಾಕು ಎಲ್ಲವನ್ನು ತಿಳಿತಕ್ಕಂಥದ್ದು. ಅಂದರೆ ಒಬ್ಬ ವಿಶೇಷವಾಗಿ ಭಕ್ತ ಹೇಗಿರಬೇಕು ಅಂತಕ್ಕಂಥದ್ದು ತಿಳಿಬೇಕು ಅಂದರೆ ಅವನ ನೋಡಿ ಕಲಿಬೇಕು. ಎಲ್ಲವನ್ನು ಅಂದರೆ ಶಕ್ತಿ ಇದೆ, ಅಷ್ಟು ಶಕ್ತಿ ಇದ್ರೂ ಭಾಳ ಸರಳತೆಯಿಂದ ಬದುಕುವಂಥದ್ದು ಹೇಗೆ ಬದುಕಬೇಕು ಅನ್ನೋದನ್ನ ಅವನ ನೋಡಿ ತಿಳಿಬೇಕಂತೆ. ಹಾಗಾಗಿ ಸೇವೆ ಮಾಡಬೇಕಾದ್ರೆ ಅವನ ಸೇವೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ರಾಮನಿಗೆ ಮಾಡಿದ ಸೇವೆಯನ್ನು ತಿಳಿದು ನಾವು ಮಾಡಬೇಕಂತೆ. ಸ್ವಾಮಿ ನಿಷ್ಠೆನ ಮಾರುತಿಯಿಂದ ನೋಡಿ ಕಲಿಬೇಕಂತೆ. ಹಾಗಾಗಿ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಜೀವನದಲ್ಲಿ ಕಲಿಬೇಕು ಅಂತಿದ್ದರೆ ಆ ಕಲಿಕೆಯನ್ನು ನಾವು ವಿಶೇಷವಾಗಿ ವಿಶೇಷವಾದಂಥ ದೇವರಾಗಿರ್ತಕ್ಕಂಥ ಮಾರುತಿಯನ್ನು ನೋಡಿ ಕಲಿತಕ್ಕಂಥದ್ದು ಅಂಥೇಳಿ. 26 ವರ್ಷಗಳ ಹಿಂದೆ 1999ರಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈ ಕ್ಷೇತ್ರ ಎಲ್ಲ
ಭಕ್ತ ಜನಗಳಿಗೆ ವಿಶೇಷವಾದ ಒಂಥರ ಕಾಮಧೇನು ಅಂತ ಹೇಳ್ಬೋದು. ಈ ಭಗವಂತನ ಅನುಗ್ರಹದಿಂದ ಹನುಮಂತನ ಎಲ್ಲಿದ್ದರೂ ಒಂದು ಚೈತನ್ಯ ಇರ್ತಕ್ಕಂಥದ್ದು, ಶಕ್ತಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ಕ್ಷೇತ್ರ ಅಂತಂದಾಗ ಅವನ ಅನುಗ್ರಹದಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾದ ಅನುಗ್ರಹ ಆಗಿದ್ದೆ. ವಿಶೇಷವಾಗಿ ಈ ಕ್ಷೇತ್ರ ಅವನ ಕೃಪೆ ಕಟಾಕ್ಷ ಇದ್ದು ನಿಂತಿರ್ತಕ್ಕಂಥದ್ದು. ಮೂಲತಃ ಅವನ ಹೃದಯದಲ್ಲಿ ರಾಮನ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು, ರಾಮ ಅಂತರ್ಗತ ಆಗಿರ್ತಕ್ಕಂಥದ್ದು. ಅದಕ್ಕೆ ಸೀತಾರಾಮಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳಿ ನಾನು ಯಾವಾಗಲೂ ಅವನ್ನ ಕರೀತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಮುಖ್ಯ ಪ್ರಾಣ ಅರ್ಥಾತ್ ಬರ್ತಕ್ಕಂಥ ಏನು ಹನುಮದ್ವ್ರತ ಅಂದರೆ ವಿಶೇಷವಾಗಿ ಆ ಶುದ್ಧ ತ್ರಯೋದಶ ದಿವಸ ಸಾಕ್ಷಾತ್ ಪಾಂಡವರೇ ಕೃಷ್ಣ ಹೇಳಿ ಆ ವ್ರತವನ್ನು ಮಾಡಿ ಆ ವ್ರತದಿಂದ ಪಾಂಡವರು ಮಹಾಕುರುಕ್ಷೇತ್ರವನ್ನು ಗೆದ್ದರು ಅಂತಕ್ಕಂಥದ್ದು ಉಲ್ಲೇಖ ಇದೆ. ಅಂಥ ಹನುಮದ್ವ್ರತವನ್ನು ಇಲ್ಲಿ ವಿಶೇಷವಾಗಿ ಕಾಯ ವಾಚ ಮನಸ ಶ್ರದ್ಧಾ ಭಕ್ತಿಗಳಿಂದ ಅವನು ನಮ್ಮಲ್ಲಿ ನಿಂತು ನಡೆಸ್ಕೊಳ್ತಾನೆ. ಹಾಗೆ ರಾಮನವಮಿ, ಆ ರಾಮದೇವರು ಹುಟ್ಟಿರ್ತಕ್ಕಂಥ ವಿಶೇಷದ ನವಮಿ ದಿವಸ ನಮಗೆ ಕಾಯ ವಾಚ ಮನಸ ಮಾಡ್ತಕ್ಕಂಥ ಎಲ್ಲವೂ ಅವನಿಗೆ ರಾಮತಾರಕ ಹೋಮ ಇರುತ್ತವತ್ತು. ಸಕಲ ಚರಾಚರ ಜ್ಞಾನದಾತಂ ಸಕಲ ಲೋಕೋದ್ಧಾರಕಂ ಸರ್ವ ಪಾಪಂ ಪರಿಹಾರಂ ಅವನು ನಮ್ಮ ತೃಣವಾದ ಸೇವೆಯನ್ನು ಸ್ವೀಕರಿಸಿ ತೃಪ್ತಿ ಹೊಂದಿ ನಮಗೆ ಅದು ಸಾವಿರ ಪಟ್ಟು ಅನುಗ್ರಹ ಕೊಟ್ಟಿದ್ದಾನೆ. ಸೊ ಹೀಗೆ ಎಲ್ಲರಿಗೂ ಕೊಡಲಿ. ಲೋಕದಲ್ಲಿ ಏನಿಲ್ಲ ಅಂದರೂ ಬದುಕ್ಬೋದು, ಪ್ರಾಣ ಇಲ್ಲಂದರೆ ಬದುಕೋಕ್ಕಾಗಲ್ಲ. ಅದಕ್ಕೆ ಮುಖ್ಯ ಪ್ರಾಣ ಅಂತ ಕರಿತೀವಿ. ಅವನಿಗೆ ಮುಖ್ಯ ಪ್ರಾಣ ಅಂದ್ರೇನು? ಉಚ್ಛ್ವಾಸ ನಿಶ್ವಾಸಕ್ಕೆ ಅಧಿಪತಿ ಅಂತ ಹೇಳಿ. ಸೊ ಹಾಗಾಗಿ ನಮ್ಮಲ್ಲಿ ಪ್ರಾಣ, ಅಪಾನ, ವ್ಯಾನ, ಸಪ್ರಾಣ ಅಂತ ಪಂಚ ಪ್ರಾಣಗಳನ್ನು ಅವನೇ ತಿಂತಕ್ಕಂಥ ಚೈತನ್ಯ ಕೊಡೋದು ಅವನೇ. ತಿಂದಿದ ಮೇಲೆ ಅದನ್ನು ಜಠರದಲ್ಲಿ ಹಾಕಿ ಅದನ್ನು ಸಂಪೂರ್ಣ ಅದನ್ನು ನುಣ್ಣಗೆ ಮಾಡ್ತಕ್ಕಂಥದ್ದು ಅವನೇ. ನಂತರದಲ್ಲಿ ದೇಹದಲ್ಲಿ ಬೇಕಾದಂಥ ಎಲ್ಲ ಅಂಶಗಳು ನರನಾಡಿಗಳಿಗೆ ಕಲ್ಪಿಸ್ತಕ್ಕಂಥನೂ ಅವನೇ. ಹಾಗೆ ಬೇಡದ ಇರ್ತಕ್ಕಂಥದ್ದು ವಿಸರ್ಜನೆ ಮಾಡ್ತಕ್ಕಂಥನೂ ಅವನೇ. ಸರ್ವಶ್ರೇಷ್ಠ ಗುರುದೇವಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ ವಿದ್ಯಾ ಬುದ್ಧಿ ಸಿದ್ಧಿ ಜ್ಞಾನ ಭಂಡಾರ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮನೋಜವಂ ಮಾರುತತುಲ್ಯ ವೇಗಂ, ನಮ್ಮ ಮನಸ್ಸಿನ ಭಾವನೆಗಳು ಹಾಗೆ ಗಾಳಿ ಏನಿದೆ ಆ ವೇಗವಾಗಿ ಚಲಿಸ್ತಕ್ಕಂತಹ ಗಾಳಿ ಅಂದರೆ ಜೀವ ಅಂಥೇಳಿ ಅದು ಚಲಿಸ್ತಕ್ಕಂಥನು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ, ಎಲ್ಲವನ್ನು ಗೆದ್ದವನು. ವಾತಾತ್ಮಜಂ ವಾನರಯೋಧ ಮುಖ್ಯಂ, ವಾನರಿಗೆ ಮುಖ್ಯವಾದಲ್ಲಿರ್ತಕ್ಕಂಥವನು. ವಾನರಯೋಧಂ ಶ್ರೀರಸಾ ನಮಾಮಿ, ಅವನಿಗೆ ನಮ್ಮ ಸ್ಮರಣೆ ಮಾಡ್ತಾ ಅವನಿಗೆ ಅವನ ಪಾದಚರಣಗಳಿಗೆ ನಾವು ನಮಿಸ್ತೀವಿ ಅಂತಕ್ಕಂಥದ್ದು. ಹಾಗೆ ಅಸಾಧ್ಯ ಸಾಧಕ ಸ್ವಾಮೀನಂ ಅಸಾಧ್ಯ ತವಕೆಂಬುದ, ಅಸಾಧ್ಯವಾದ ವಿಶೇಷವಾದ ಕಾರ್ಯಗಳನ್ನು ಮಾಡಿಸ್ತಕ್ಕಂಥನು. ತವಕೆಂಬುದ ರಾಮದೂತ ಕೃಪಾಸಿಂಧು ಮತ್ಕಾರ್ಯಂ ಸಾಧಿಪ್ರಭು, ಎಲ್ಲ ಅಸಾಧ್ಯವಾದ ಕೆಲಸಗಳನ್ನು ಸಾಧನೆ ಮಾಡಿಸಿ ನಮ್ಮ ಕೈಯಲ್ಲಿ ಸಾಧಿಸ್ತಕ್ಕಂಥ ಚೈತನ್ಯ ಕೊಟ್ಟು ನೀವು ನಮಗೆ ರಕ್ಷಣೆ ಕೊಟ್ಟು ಮಾಡಿಸ್ಕೊಡು ಅಂತಕ್ಕಂಥದ್ದು. ಹಾಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಡ್ಯಂ ವಾಕ್ಪಟತ್ವಚ್ಚ ಹನುಮಾಸ್ಮರಣದ್ಭವತು. ಯಾವುದೇ ದೇವರುಗಳಲ್ಲಿ ಕಾಣದೇ ಇರ್ತಕ್ಕಂಥ ಚೈತನ್ಯ ಇಲ್ಲಿ ನೋಡಬಹುದಂತೆ. ಯಾಕಂದರೆ ಭಗವಂತನ ಮಾರುತಿಯ ಸೃಷ್ಟಿ ಹೇಗಾಯಿತು ಅಂದರೆ, ಮಾರುತಿಗೆ ನಾವು ಅನಿಲ ಅಂತ ಕರಿತೀವಿ, ವಾತಾತ್ಮಜ ಅಂತ ಕರಿತೀವಿ, ಮರುಥ ಅಂತ ಕರಿತೀವಿ, ಮನೋಜವ ಅಂತ ಕರಿತೀವಿ.
ಮಾರುತಿ ಅಂತ ಕರಿತೀವಿ, ಹನುಮಂತ ಅಂತ ಕರಿತೀವಿ, ಮುಖ್ಯ ಪ್ರಾಣ ಅಂತ ಕರಿತೀವಿ. ಯಾಕೆ ಹಂಗಂತ ಕರಿತೀವಿ ಅಂದರೆ ಭಗವಂತನ ಸೃಷ್ಟಿನಲ್ಲಿ ಒಂದ್ಸರಿ ಅನ್ನಿಸ್ತಂತೆ, ನನಗೆ ಸರಿಸಮನಾಗಿರ್ತಕ್ಕಂಥ ಪ್ರಿಯನಾಗಿರ್ತಕ್ಕಂಥ ಒಬ್ಬ ಶಕ್ತಿ ಬೇಕು ಅಂತ ಹೇಳಿ ಶ್ರೀಮನ್ನಾರಾಯಣ ಭಗವಂತ ಈ ಚೈತನ್ಯವನ್ನು ಸೃಷ್ಟಿ ಮಾಡಿದ್ನಂತೆ. ವಿಶೇಷವಾಗಿ ಯಾವ ಚೈತನ್ಯ? ನಾನಿರೋವರೆಗೂ ಅವನಿರಬೇಕು. ಸಕಲ ಚರಾಚರ ಜ್ಞಾನದಾತಂ ಸಕಲ ಲೋಕೋದ್ಧಾರಕಂ ಸರ್ವ ಪಾಪಂ ಪರಿಹಾರಂ ಸರ್ವಶ್ರೇಷ್ಠ ಗುರುದೇವಂ. ನನ್ನ ಶಕ್ತಿ ಕೊನೆಯ ಕೋತಿ ಏನಿರುತ್ತೋ ಅದು ನನಗಿಂತ ಬಲಾಢ್ಯರು ತುಂಬ ಜನ ಇದ್ದಾರೆ ಅಂತಕ್ಕಂಥದ್ದು. ತನ್ನನ್ನು ತಾನು ಎಂದೂ ತಾನು ಹೇಗೆ ಧೈರ್ಯವಂತ ಶೌರ್ಯ ಅಂತ ಎಂದು ತೋರಿಸ್ಕೊಳ್ಳದೇ ಇರತಕ್ಕಂಥದ್ದು ಸ್ವಾಮಿಯ ನಿಷ್ಠೆ. ಹಾಗೆ ವಿಶೇಷವಾಗಿ ಏನೆಲ್ಲ ಕೇಳಿ ಎಲ್ಲ ಕಡೆ ರಾಮನ ನೋಡ್ತಕ್ಕಂಥದ್ದು, ತನ್ನ ಸ್ವಾಮಿಯನ್ನು ಎಲ್ಲ ಕಡೆ ನೋಡ್ತಕ್ಕಂಥದ್ದು. ಜಗನ್ಮಾತೆ ಸೀತಾ, ಸಾಕ್ಷಾತ್ ಸೀತಾ ತನ್ನ ಪ್ರೀತಿಯಿಂದ ಇರ್ತಕ್ಕಂಥ ಮುತ್ತಿನ ಹಾರ ಕೊಟ್ಟರೆ ಅದನ್ನು ಕಚ್ಚಿ ಕಚ್ಚಿ ನೋಡಿ ಇದರಲ್ಲಿ ರಾಮ ಇಲ್ದಿರ್ತಕ್ಕಂಥ ವಸ್ತು ನನಗೆ ಬೇಡ ಅಂತ ತಿರಸ್ಕಾರ ಮಾಡತಕ್ಕಂಥ ದೈವ. ಆಗ ಅಂತರಾತ್ಮದಲ್ಲಿ ಭಗವಂತ ಇದ್ದಾನೆ ಅಂತ ಬಗೆದು ತೋರಿಸ್ದ. ಹೃದಯದಲ್ಲಿ ಸೀತಾರಾಮ ಇದ್ದಾರೆ ಅಂತಕ್ಕಂಥದ್ದನ್ನು ವಿಶೇಷವಾಗಿ ತೋರಿಸಿದಂಥ ಅದ್ಭುತವಾದಂಥ ಚೈತನ್ಯ. ಪ್ರಥಮದಲ್ಲೇ ಹನುಮಂತನ ಒಂದು ದರ್ಶನ ಆದಾಗ ಅವರಿಬ್ಬರು ಒಬ್ರಿಗೊಬ್ರು ಕಿಷ್ಕಿಂಧದಲ್ಲಿ ಇಬ್ಬರು ಮುಖಾಮುಖಿ ಭೇಟಿಯಾದಾಗ ಹೇಳ್ತಾರೆ ಲಕ್ಷ್ಮಣನಿಗೆ, ಇವನು 4 ವೇದ ಪಂಡಿತ, ಅವನ ಮಾತಿನಲ್ಲಿ ಗೊತ್ತಾಗುತ್ತೆ ಇವನು ಸಾಮಾನ್ಯ ಅಲ್ಲ, 4 ವೇದದ ಪಂಡಿತ ಇವನು ಅಂತಕ್ಕಂಥದ್ದು ವಿಚಾರಗಳನ್ನು ನಾವು ಸ್ಪಷ್ಟತೆ ಮಾಡ್ತಾರಂತೆ. ಯಾರು ಅವನಿಗೆ ಕೊಟ್ಟಿರ್ತಕ್ಕಂಥದ್ದು? ಸಾಕ್ಷಾತ್ ರಾಮದೇವರು, ಮಹಾವಿಷ್ಣು ಅವನಿಗೆ ಆ ಬಿರುದನ್ನು ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಎಲ್ಲ ಭಂಡಾರ ಅಂತ ಹೇಳ್ಬೋದು. ಇದು ಇಲ್ಲ ಅಂತಕ್ಕಂಥದ್ದು ಇಲ್ಲ, ಅವನಲ್ಲೆಲ್ಲವನ್ನು ಸಮೃದ್ಧಿಯಾಗಿ ಎಲ್ಲ ಬುದ್ಧಿ, ಬಲ, ಯಶಸ್ಸು, ಗೌರವ, ಕೀರ್ತಿ ಎಲ್ಲವನ್ನು, ಜೀವ, ಆರೋಗ್ಯ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಚೈತನ್ಯ ಅಂತಂದರೆ ಅದು ಮಾರುತಿ ಅಂತೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದೊಡ್ಡಬೊಮ್ಮಸಂದ್ರದ ಆಂಜನೇಯ ದೇವಸ್ಥಾನದ ಮಹತ್ವವನ್ನ ಅಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ವಿಶೇಷತೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.